ರಂಗೋಲಿ ಗಾರ್ಡನ್ಸ್. ಬೆಂಗಳೂರಿನ ಜಕ್ಕೂರಿನಲ್ಲಿರುವ ರಂಗೋಲಿ ಗಾರ್ಡನ್ಸ್ ಪ್ರಮುಖ ಸಾಂಸ್ಕೃತಿಕ ಮತ್ತು ಗ್ರಾಮೀಣ ಥೀಮ್ ಪಾರ್ಕ್ ಆಗಿದೆ. ಈ ಪಾರ್ಕ್ ಸುಮಾರು 3 ರಿಂದ 4 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು, ಹಳೆಯ ಕಾಲದ ಉತ್ತರ ಕರ್ನಾಟಕದ ಹಳ್ಳಿ, ಮಂಡ್ಯ ಸೊಗಡು ಮತ್ತು ಗ್ರಾಮೀಣ ಪರಿಕಲ್ಪನೆಯನ್ನು ಮರುಸೃಷ್ಟಿಸಿದೆ. ಇಲ್ಲಿ ನೈಜ ಹಳ್ಳಿಯ ಮನೆಗಳು ಮತ್ತು ವಾಸ್ತುಶಿಲ್ಪಗಳನ್ನು ಕಾಣಬಹುದು. ಇಲ್ಲಿ 1000ಕ್ಕೂ ಹೆಚ್ಚು ಜೀವಂತ ಗಾತ್ರದ ಮಣ್ಣಿನ ಮತ್ತು ಸಿಮೆಂಟ್ ಶಿಲ್ಪಗಳನ್ನು ಕಾಣಬಹುದು. ಉದಾಹರಣೆಗೆ, ಕುಲಕಸಬುಗಳ ಮನೆಗಳು, ಅರ್ಚಕರು, ಕಮ್ಮಾರರು, ಕಬ್ಬಿಣದ ಕೆಲಸ ಮಾಡುವವರು, ಅಕ್ಕಸಾಲಿಗರು ಮತ್ತು ಅಂಗಡಿಯವರ ಸಾಂಪ್ರದಾಯಿಕ ಮನೆಗಳ ಪ್ರತಿಕೃತಿಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಕೌಟುಂಬಿಕ ಚಿತ್ರಣಗಳನ್ನು ಸಹ ಇಲ್ಲಿ ನಿರ್ಮಿಸಲಾಗಿದೆ. ಉದಾಹರಣೆಗೆ, ಮಕ್ಕಳು ಆಟವಾಡುತ್ತಿರುವುದು, ಹಳ್ಳಿಯ ಹಿರಿಯರು ಕಟ್ಟೆಯ ಮೇಲೆ ಕುಳಿತು ಪಂಚಾಯಿತಿ ನಡೆಸುತ್ತಿರುವುದು, ಹಳೆ ಕಾಲದ ಹಳ್ಳಿ ಶಾಲೆ ಮತ್ತು ಅಲ್ಲಿ ಪಾಠ ಕೇಳುತ್ತಿರುವ ವಿದ್ಯಾರ್ಥಿಗಳ ದೃಶ್ಯಗಳನ್ನು ಕಲಾತ್ಮಕವಾಗಿ ಕೆತ್ತಲಾಗಿದೆ. ಈಗ ನಾವು ಚಿತ್ರದಲ್ಲಿ ನೋಡುತ್ತಿರುವ ಹಾಗೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಕಟ್ಟುತ್ತಿರುವ ಹಸುಗಳು ಹಾಗೂ ಜಗಲಿಯ ಮೇಲೆ ಕುಳಿತ ಮಕ್ಕಳುಗಳು, ಹೀಗೆ ಆಗಿನ ಕಾಲದ ನೈಜ ದೃಶ್ಯಗಳನ್ನು ಇಲ್ಲಿ ರೀಕ್ರಿಯೇಟ್ ಮಾಡಲಾಗಿದೆ. ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆ. ಹಳ್ಳಿಯ ಜನರ ಮುಖ್ಯ ಕಸುಬಾದ ಕೃಷಿ ಮತ್ತು ದಿನನಿತ್ಯದ ಶ್ರಮದಾಯಕ ಜೀವನವನ್ನು ಇಲ್ಲಿ ತರಲಾಗಿದೆ. ಬೇಸಾಯದ ದೃಶ್ಯಗಳು, ಜಾನುವಾರುಗಳ ವ್ಯಾಪಾರ, ಕಲ್ಲು ಒಡೆಯುವ ಕಾರ್ಮಿಕರು ಹಾಗೂ ಗ್ರಾಮೀಣ ಸಂತೆ, ಹೀಗೆ ಗ್ರಾಮೀಣ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಹಬ್ಬಗಳನ್ನು ಸಹ ಇಲ್ಲಿ ತೋರಿಸಲಾಗಿದೆ. ನಾವು ಈ ವಿಡಿಯೋದಲ್ಲಿ ನೋಡುತ್ತಿರುವ ಹಾಗೆ ಕಂಬಳ ಮತ್ತು ಹೋರಿ ಬೆದರಿಸುವ ಸ್ಪರ್ಧೆಗಳು ಅಥವಾ ಹಬ್ಬ ಅದನ್ನು ಮರುಸೃಷ್ಟಿಸಲಾಗಿದೆ. ಕರಾವಳಿಯ ಪ್ರಸಿದ್ಧ ಕಂಬಳ, ಕೋನಗಳ ಓಟ ಮತ್ತು ಗ್ರಾಮೀಣ ಭಾಗದ ವಿಶಿಷ್ಟ ಕ್ರೀಡೆಗಳ ದೃಶ್ಯಗಳನ್ನು ಇಲ್ಲಿ ನೋಡಬಹುದು. ಹಳ್ಳಿಯ ಹಬ್ಬ ಹರಿದಿನಗಳಲ್ಲಿ ನಡೆಯುವ ಡೊಳ್ಳು ಕುಣಿತ, ವೀರಗಾಸೆಯಂಥ ಜಾನಪದ ಕಲೆಗಳ ಪ್ರದರ್ಶನದ ಕಲಾಕೃತಿಗಳಿವೆ. ಇಲ್ಲಿ ದೃಶ್ಯದಲ್ಲಿ ಜಾನುವಾರುಗಳ ಸಂತೆಯನ್ನು ನೋಡಬಹುದು. ಈಗಲೂ ಹಳ್ಳಿಯ ಕಡೆ ನಿರ್ದಿಷ್ಟವಾದ ದಿನಾಂಕದಂದು ದನಗಳ ವ್ಯಾಪಾರ ನಡೆಯುತ್ತದೆ. ಅಲ್ಲಿ ಜನರು ಇದೇ ರೀತಿ ಸೇರಿ ಜಾನುವಾರುಗಳನ್ನು ಪರ್ಚೇಸ್ ಮಾಡುತ್ತಾರೆ. ಹಾಗೆಯೇ ಇಲ್ಲಿ ಹಿಂದಿನ ಕಾಲದ ಬೇಸಾಯ ಪದ್ಧತಿ ಸಹ ನೋಡಬಹುದು. ಇಲ್ಲಿ ಮಕ್ಕಳು ಗ್ರಾಮೀಣ ಭಾಗವಾದ ಚಕ್ಕಡಿಯ ಮೇಲೆ ಕುಳಿತು ಆಟವಾಡುವ ದೃಶ್ಯ ಮತ್ತು ರೈತರು ಹೊಲದಲ್ಲಿ ಕೆಲಸ ಮಾಡುವ ಪದ್ಧತಿ ಹಾಗೂ ಎತ್ತುಗಳ ಸಹಾಯದಿಂದ ಮಣ್ಣನ್ನು ಹದ ಮಾಡುವುದು ಅಥವಾ ಚಲಿಸುವುದು. ಹಾಗೆಯೇ ಇಲ್ಲಿ ಬಾವಿಯ ಪ್ರತಿಕೃತಿಯನ್ನು
ನಿರ್ಮಿಸಲಾಗಿದೆ. ಹಾಗೆ ಮುಂದೆ ಹೋದರೆ ಇಲ್ಲಿ ನಾವು ನೋಡಬಹುದು ಮೀನು ಮಾರಾಟ ಮಾಡುವುದು ಹಾಗೂ ಕಬ್ಬಿನ ಕಾಯಿಸುವುದು ಮತ್ತು ಅವಕ್ಕೆ ಸರಿಯಾದ ರೀತಿ ಸೇಫ್ ಕೊಡುವುದು. ಹಾಗೆ ಇಲ್ಲಿ ಕಟ್ಟಿಗೆಗಳನ್ನು ಊರ ಮುಂದೆ ಇರುವ ಹೊಲದಲ್ಲಿ ಆಯ್ದುಕೊಂಡು ಊರಲ್ಲಿ ಮಾರುವುದು. ಹೀಗೆ ದಿನನಿತ್ಯದಲ್ಲಿ ಹಳ್ಳಿಯ ವಾತಾವರಣ ಹೇಗೆ ಇರುತ್ತದೆ ಅದನ್ನು ಯಥಾವತ್ತಾಗಿ ಇಲ್ಲಿ ಬಿಂಬಿಸಲು ಪ್ರಯತ್ನಿಸಿದ್ದಾರೆ ಮತ್ತು ಸಕ್ಸಸ್ ಕೂಡ ಆಗಿದ್ದಾರೆ. ಇಲ್ಲಿ ಅಗಸರು ಮತ್ತು ಅವರ ದೈನಂದಿನ ಕೆಲಸಗಳು ಹೇಗೆ ಮಾಡುತ್ತಿದ್ದರು ಅನ್ನೋದು ನೋಡಬಹುದು. ಇಲ್ಲಿ ಆಗಿನ ಕಾಲದ ಶಾಲಾ ಪದ್ಧತಿ, ಶಿಕ್ಷಕರು ಮತ್ತು ಮಕ್ಕಳು, ಹಾಗೆ ಸ್ವಲ್ಪ ಮುಂದೆ ಹೋದರೆ ಕೊಡಗು ಸೈಡ್ನ ಮನೆಯನ್ನು ನೋಡಬಹುದು. ಅಲ್ಲಿ ಆಗ ತಾನೇ ಮದುವೆಯಾದ ನಾವು ವಧು-ವರರು ಅವರ ಪದ್ಧತಿ ಅದನ್ನೆಲ್ಲ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ. ಇಲ್ಲಿ ನಾವು ಕೋಳಿ ಮತ್ತು ಮರಿಯನ್ನು ನೋಡಬಹುದು. ಹಾಗೆ ಮುಂದೆ ಬಂದಂತೆ ಹಳ್ಳಿಯ ಜಗುಲಿ ಮತ್ತು ದೈನಂದಿನ ಕೆಲಸಗಳು. ಇಲ್ಲಿ ಹಳ್ಳಿಯ ಚಾವಣಿ ಮನೆ ಮತ್ತು ಮಕ್ಕಳು ಆಟವಾಡುತ್ತಿರುವುದು. ಇಲ್ಲಿ ಹುಂಜವನ್ನು ತೋರಿಸಲಾಗಿದೆ. ಇಲ್ಲಿ ಕಮ್ಮಾರರು ಕಬ್ಬಿಣದ ಸಲಾಕೆಯನ್ನು ಬಡಿಯುತ್ತಿರುವುದು. ಇದು ಕಮ್ಮಾರನ ಕುಲುಮೆ. ಹಾಗೆ ಗಿರಣಿ, ಖಾರ ಕುಟ್ಟುವ ಯಂತ್ರ, ಇಲ್ಲಿ ನೋಡುವ ಹಾಗೆ ಪೋಸ್ಟ್ ಮಾಸ್ಟರ್ ಅವರು ಹಾಗೂ ಇಲ್ಲಿ ಕಟ್ಟಿಗೆ ಹೊಡೆಯುವ ಚಿತ್ರಣ. ಆಡು, ಮೇಕೆ, ಕುರಿ ಸಾಕಾಣಿಕೆ ಮತ್ತು ಅವುಗಳ ಪೋಷಣೆ. ಮುಂದೆ ಇಸ್ತ್ರಿ ಪೆಟ್ಟಿಗೆ ಅಂಗಡಿ ಮತ್ತು ವ್ಯಾಪಾರದ ಕುರುಹುಗಳು. ಅಗಸರು ಕತ್ತೆಯನ್ನು ಹೇಗೆ ಬಳಸಿಕೊಳ್ಳುತ್ತಿದ್ದರೋ ಅನ್ನುವ ರೂಪಕ. ಹಾಗೆಯೇ ದಂಪತಿ ಮತ್ತು ಮಕ್ಕಳ ಚಿತ್ರಣ. ಮುಂದೆ ಸಾಗಿದಂತೆ ಮತ್ತೆ ಸಂಪೂರ್ಣವಾಗಿ ಹಳ್ಳಿಯ ನೋಟ. ಉಯ್ಯಾಲೆಯಲ್ಲಿ ಮಗುವನ್ನು ಕೂರಿಸಿ ತೂಗುವ ಚಿತ್ರಣ ಮತ್ತು ಚಿಕ್ಕ ಮಕ್ಕಳನ್ನು ಎರೆಯುವ ಅಂದರೆ ಸ್ನಾನ ಮಾಡಿಸುವ ಚಿತ್ರಣ ನೋಡಬಹುದು. ಹಾಗೆ ಇದು ಬಾಣಂತಿ ಕೊಠಡಿ.
ಇಲ್ಲಿ ಮಕ್ಕಳು ಆಟವಾಡುತ್ತಿರುವುದನ್ನು ನೋಡಬಹುದು. ಇಲ್ಲಿ ಎಮ್ಮೆ ಮತ್ತು ಹಸು ಮೇಯುವುದು. ಒಟ್ಟಾರೆಯಾಗಿ ಈ ಥೀಮ್ ಪಾರ್ಕ್ ಅನ್ನು ಜಾನಪದ ವಿದ್ವಾಂಸ ಮತ್ತು ಕಲಾವಿದರಾದ ಡಾಕ್ಟರ್ ಟಿ.ವಿ. ಸೊಲಬಕ್ಕನವರು ಪರಿಕಲ್ಪನೆಯಲ್ಲಿ ಬಂದಿರುವುದಾಗಿದೆ. ಇಲ್ಲಿ ಹಳ್ಳಿಯ ನೈಜ ಮನೆಗಳು ಮತ್ತು ವಾಸ್ತುಶಿಲ್ಪಗಳನ್ನು ನೋಡಿ ಆನಂದಿಸಬಹುದಾಗಿದೆ. ಇಂದಿನ ಕಾಲದಲ್ಲಿ ಮಷಿನ್‌ಗಳ ಸಹಾಯವಿಲ್ಲದೆ ಕೈಯಲ್ಲಿ ಬೆಡ್‌ಗಳನ್ನು ತಯಾರಿಸುವುದು ಮತ್ತು ನೇಕಾರರ ಮನೆಗಳು ಅವನ್ನೆಲ್ಲ ನೋಡಬಹುದಾಗಿದೆ. ಹಾಗೆಯೇ ಹಿಂದಿನ ಕಾಲದ ಚಾವಡಿ ಮನೆಗಳು, ಮನೆಯ ಮುಂದೆ ಹಸಿರು ಕಟ್ಟಿಗೆ, ಹಾಗೆ ಒಳಗಡೆ ಬೀಸುವ ಮತ್ತು ಕುಟ್ಟುವ ಕೆಲಸಗಳನ್ನು ನೋಡಬಹುದು. ಹಾಲು ಕರೆಯುವುದು, वीडियोस बनाने हैं फिल्मोरा है ना।